ಹಾಯ್ ಫ್ರೆಂಡ್ಸ್, ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಚಾರ್ಟು ಎನಾಲಿಸಿಸ್ ಏನು ಹೇಳುತ್ತೆ, ಚಾರ್ಟ್ ಎಲ್ಲಿಗೆ ಹೋಗುತ್ತೆ, ಮೇಲ್ಗಡೆ ಕೆಳಗಡೆ, ಒಂದು ಸತಿ ನಿನ್ನೆದ ರೀಕ್ಯಾಪ್ ಮಾಡಿಬಿಡ್ತೀನಿ. ಸೊ ನಾನು ನಿನ್ನೆ ಒಂದು ಡ್ರಾಯಿಂಗ್ ಹಾಕಿದ್ದೆ, ಹೌದಾ, ಅರ್ಧ ಚಂದ್ರಮ ಅಂಥೇಳಿ, ಓಕೆನಾ, ಈ ರೀತಿ. ಸೊ ಇಲ್ಲಿಂದನೇ ಕಂಟಿನ್ಯೂಷನ್ ಮಾಡಿದೆ, ಮತ್ತು ಇಲ್ಲೊಂದು ಚೂರು ಚಿಕ್ಕದು ಮಾಡಿದೆ. ನನ್ನದು ಎಕ್ಸ್ಪೆಕ್ಟೇಷನ್ ಇಲ್ಲಿತ್ತು, ಹೌದಾ. ಸೊ ಆಲ್ಮೋಸ್ಟು ಅದು ಲೈನ್ ಚೂರು ಮೇಲೆ ಹೋಗಿದೆ, ಹೌದಾ, ಅಲ್ಲಿಂದ ಅಂತಂದರೆ. ಬಟ್ ಆಲ್ಮೋಸ್ಟ್ ಇಲ್ಲೇ ಬೆಳಗ್ಗೆನೇ ಸ್ವಲ್ಪ ವಾಲಟಿಲಿಟಿ ಜಾಸ್ತಿ ಇತ್ತು, ಯಾಕಂತಂದರೆ ಆಪ್ಷನ್ ಚೈನಲ್ಲಿ ತುಂಬ ಓವರ್ ರೈಟಿಂಗ್ ಅಂತಾರಲ್ಲ, ಓವರ್ ರೈಟಿಂಗ್ ಡೇಟಾ ಇತ್ತು. ಸೊ ಅದಕ್ಕೆ ಮೇಲೆ ಕಡೆಗೆ ಅದರ ಬೆಲೆ ನ್ಯೂಸ್ ಒಂದಿತ್ತು, ಅದರದ್ದು ಸಲುವಾಗಿ ಮೇಲೆ ಹೋಗುತ್ತೆ ತುಂಬ ಅಂಥೇಳಿ ಆ ರೀತಿ ವಾಲಟಿಲಿಟಿ ಇದ್ದೇ ಇರುತ್ತೆ. ಸೊ ಸಮ್ಟೈಮ್ಸ್ ಹಿಂಗೆ ಆಗುತ್ತೆ. ಇದೇ ಅಕಸ್ಮಾತ್ ಇದು ಇದ್ದಿಲ್ಲ ಅಂತಂದರೆ ಹಿಂಗೆ ಬರುತ್ತೋ, ಅದು ಏನೇ ಆಗಲಿ, ಬಟ್ ನಮ್ಮ ಟಾರ್ಗೆಟ್ ಕೊಟ್ಟಿದೆ ಸಾಕು. ನಾನು ಹೇಳಿದ್ದೆ ನಿಮಗೆ 26 ಸಮಥಿಂಗ್ 40, ಓಕೆ. ಸೊ 2640 ಇಲ್ಲ ಅಂತಂದರೆ 26 ಸೇಫ್ ಟ್ರೇಡ್ರಿಗೆ 2600 ಮೇಲ್ಗಡೆ ನೋಡಿ. ಮೇಲ್ಗಡೆ ನಾನು ಯಾಕೆ ಸೇಫ್ ಟ್ರೇಡ್ರಿಗೆ ಹೇಳ್ತೀನಿ ಅಂದರೆ, ರಿಸ್ಕ್ ತೊಗೊಳೋರಿಗೆ ತೊಗೋತಾರೆ, ಗೊತ್ತವರಿಗೆ ನಾನು ಎಲ್ಲಿ ಬುಕ್ ಮಾಡಬೇಕು ಎಲ್ಲಿಲ್ಲ ಅಂತ, ಹೌದಾ. ಕಂಟಿನ್ಯೂಷನ್ನಾಗಿ ಯಾರು ನಮ್ಮದು ವೀಡಿಯೋಸನ್ನು ನಾನು ಫಾಲೋ ಅಪ್ ಮಾಡ್ತಿರ್ತಾರೆ, ಆಮೇಲೆ ಡಿಸಿಪ್ಲಿನ್ ಯಾರು ಫಾಲೋ ಅಪ್ ಮಾಡ್ತಿರ್ತಾರೆ, ಅವ್ರು ಎಲ್ಲಿ ತೊಗೋಬೇಕು, ಎಲ್ಲಿ ರಿಸ್ಕ್ ತೊಗೋಬೇಕು, ಎಲ್ಲಿ ಎಂಟ್ರಿ ತೊಗೋಬೇಕು, ಅವರಿಗೆಲ್ಲ ಐಡಿಯಾಸ್ ಇದೆ, ಓಕೆನಾ. ಸೊ ಅವ್ರ ಟೆಲಿಗ್ರಾಮ್ ಚಾನಲಲ್ಲೂ ಒಂದು ಕೊಡ್ತಾ ಇರ್ತೀನಿ ಒಂದೊಂದು ಸತಿ. ಆಲ್ಮೋಸ್ಟ್ ಕೊಡೋಂಗಿಲ್ಲ, ಯಾಕಂದರೆ ಸುಮ್ಮನೆ ಪ್ಯಾನಿಕ್ಕಾಗಿ ತೊಗೊಂಡು ಮತ್ತು ಸುಮ್ಮನೆ ಅವೆಲ್ಲ ನನಗೆ ಇಷ್ಟ ಇಲ್ಲ, ಟ್ರೇಡ್ ಕೊಡೋದು ಅದು ಮಾಡೋದು. ಯಾವಾಗೋ ಒಂದು ಸತಿ ಏನೋ ಚೆನ್ನಾಗಿ ಅನಿಸಿದರೆ ಕೊಡ್ತೀನಿ. ಸೊ ಟ್ರೇಡ್ ಸಲುವಾಗಂತೇನು ಚಾನಲ್ ಮಾಡಿಲ್ಲ, ಜಸ್ಟ್ ಅಪ್ಡೇಟ್ ಏನಾದರೂ ಇದ್ದರೆ ಕೊಡ್ತಾ ಇರ್ತೀನಿ. ಸೊ ಆ ರೀತಿ ಇದ್ದರೆ ಜಾಯ್ನ್ ಆಗಿ, ಓಕೆನಾ, ಟೆಲಿಗ್ರಾಮ್ ಚಾನಲ್ಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಸೊ ಈ ರೀತಿ ಡ್ರಾಯಿಂಗ್ ಆಗಿತ್ತು, ಸಸ್ಟೇನಾಗಿ ಮೇಲ್ಗಡೆ ಬರುತ್ತೆ ಅಂತ ಅಂದ್ಕೊಡಿ. ಬಟ್ ಈ ರೀತಿ ಚಂದ್ರಮಕರ ಈ ರೀತಿ ಬಂತು, ಅಷ್ಟೇ ಉಲ್ಟಾ ಬಂತು. ಸೊ ಬೆಳಗ್ಗೆ ಸೆಕ್ಷನಲ್ಲೇ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಆಗಿ ಮತ್ತೆ ಕೆಳಗಡೆ ಡೌನ್ ಬಂದು ಮತ್ತು ಮೇಲ್ಗಡೆನೇ ಬಂತು. 180 ಟಾರ್ಗೆಟ್ ಕೂಡ ರೀಚ್ ಆಯಿತು, 200ಗೆ ನಿಂತ್ಕೊಂಡಿದೆ. ಸೊ ಓಕೆ, ಬೇಕಾದರೆ ನೀವು ಬ್ಯಾಕ್ ಟೆಸ್ಟಿಂಗ್ ನೋಡ್ಕೊಂಬಿಡಿ ಒಂದು ಸತಿ, ನಿನ್ನೆದು ವೀಡಿಯೋನ, ಎನಾಲಿಸಿಸ್ ವೀಡಿಯೋನ ನೋಡ್ಕೊಂಬಿಡಿ, ಓಕೆನಾ. ಸೊ ಈಗ ಮಾರ್ಕೆಟು ಎಕ್ಸಾಕ್ಟ್ಲಿ 200ಇಂದ ರಿಜೆಕ್ಷನ್ ಇದೆ, ಹೌದಾ. ಎಕ್ಸಾಕ್ಟ್ಲಿ ಇಲ್ಲಿ 200ಇಂದ ರಿಜೆಕ್ಷನ್ ಇದೆ, ಇಲ್ಲಿ 120. ಸೊ ಸಿಂಪಲಾಗಿ ಇಡೋಣ, ಓಕೆನಾ. ಇದು ನೋ ಟ್ರೇಡಿಂಗ್ ಝೋನ್ ಆಗಿರೋದು, ಯಾವುದು 120 ಲೆವೆಲು ಮತ್ತು 200 ಲೆವೆಲ್. ಸೊ ಇನ್ ಬಿಟ್ವೀನ್ ಏನಾದರೂ ಓಪನ್ ಆದರೆ ಇಲ್ಲೇನು ಮಾಡೋಣ, 150 ಬೇಕಾದರೆ ಎಸ್ಸಲ್ಲಿ ಇಟ್ಕೊಂಡು, ಬೇಕಾದರೆ ಇಲ್ಲಿ ಮತ್ತು 50 ಪಾಯಿಂಟೇ ಸಿಗುತ್ತೆ ನಮಗೆ, ಹೌದಾ. ಇದನ್ನು ಪ್ಲಸ್ ಮಾಡ್ಕೊಂಡು ಇನ್ನೊಂದು 50 ಪಾಯಿಂಟು ಅಂದ್ಕೊಳ್ಳಿ. 240 ಟಾರ್ಗೆಟು, ಫಸ್ಟು 240 ಟಾರ್ಗೆಟ್. ಬಟ್ ಇಲ್ಲಿಂದ 120 ಬಂದರೆ ತಲೆಯಲ್ಲಿ ಇಟ್ಕೊಳ್ರಿ. ನಾನು ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲಿ ನೋಡಿ, ನಾನು ಇಲ್ಲಿಂದ ಟಾರ್ಗೆಟ್ ಕೊಟ್ಟರೆ 350 ಟಾರ್ಗೆಟ್ ಕೊಡ್ತೀನಿ, 200 ಮೇಲ್ಗಡೆ ಹೋದರೆ, ಹೌದಾ. 350 ಬೇಡ, 300 ಇಟ್ಕೊಳ್ಳಿ, 100 ಪಾಯಿಂಟ್ ಪ್ಲಸ್ 100 ಪಾಯಿಂಟ್. ಬಟ್ ಇಲ್ಲಿಂದ ಬರ್ತಾ ಇದೆ ಅಂತ ಅಂದ್ಕೊಳ್ರಿ, 120 ಪಾಯಿಂಟ್ ಇದೆ ಇದು, ಹೌದಾ. 120ಇಂದ ಬರ್ತಾ ಇದೆ ಅಂದರೆ ಇದು ನೀವು ಮೈನಸ್ ಮಾಡ್ಕೋಬೇಕು. ಸೊ 220 ಈ ರೀತಿ 220ನ ಫಿಕ್ಸ್ ಮಾಡ್ಕೊಂಬಿಡ್ಬೇಕು. ಓಕೆ, 120 ಇದೆ, ನಾನು 100ಗೆ ಎಸ್ಸಲ್ಲಿ ಇಡ್ತೀನಿ, 25 ಪಾಯಿಂಟು ನಾನು ಮೇಲ್ಗಡೆ ಟಾರ್ಗೆಟಿಗೆ ಕೂತ್ಕೋತೀನಿ. ಓಕೆ, ಸರಿ, ಈ ರೀತಿ ಆಯಿತು. ನೆಕ್ಸ್ಟ್ ಡೌನ್ ಸೈಡ್ ಅಂತೂ ನನಗಂತೂ ಕೊಡೋದು ಇಷ್ಟನೇ ಇಲ್ಲ. ಬಟ್ ಆದರೂ ನೀವು ಮಾಡ್ತೀನಿ ಅನ್ನೋದಾದರೆ ಇಲ್ಲಿ 80 ಲೆವೆಲ್, 80 ಬೇಡ, 17 ಇಟ್ಕೊಳ್ಳಿ, 75 ಬೇಡ, 80 ಬೇಡ, 2670 ಡೌನ್ ಸೈಡ್ ಬಂದುಬಿಟ್ಟು 960 ಟಾರ್ಗೆಟ್. 960 ಆಗಲ್ಲ ಅನ್ಕೋತೀನಿ, ಯಾಕಂದರೆ ಮತ್ತೆ ಸೈಕಾಲಜಿಕಲ್ ನಂಬರ್ ಒಳಗಡೆ ಬರೋದು. ಬಟ್ ಹೇಳಿಕ್ಕಾಗಲ್ಲ ನೋಡಿ. ಈ ರೀತಿ ಕೆಳಗಿಂದ ಮೇಲೋಯ್ತು, ಮತ್ತು ಕೆಳಗಿಂದ ಮೇಲೋಯ್ತು. ಈ ಸತಿ ಮೇಲಿಂದ ಕೆಳಗೆ ಬಂದರೂ ಹೇಳಿಕ್ಕಾಗಲ್ಲ, ಜಸ್ಟ್ ಒಂದು ಎನಾಲಿಸಿಸ್. ಯಾಕಂತಂದರೆ ಇಲ್ಲಿ ತುಂಬ ರೆಸಿಸ್ಟೆನ್ಸಿ ಆಗ್ತಾಯಿದೆ, ತುಂಬ ಇಲ್ಲಿ ರಿಜೆಕ್ಷನ್ ತೊಗೋತಾ ಇದೆ, ಹೈ ರಿಜೆಕ್ಷನ್ ತೊಗೋತಾ ಇದೆ ಅಂದ್ಕೊಳ್ಳಿ, ಓಕೆನಾ. ಇದು ಹೈ ರಿಜೆಕ್ಷನ್ ತೊಗೋತಾ ಇದೆ ಇಲ್ಲಿಂದ ಅಂತಂತಂದರೆ, ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ 200, ಒಂದು ನಿಮಿಷ, ಓಕೆ. ಇಲ್ಲಿ ನೋಡಿ ತುಂಬ ರಿಜೆಕ್ಷನ್ ತೊಗೊಳ್ತಾ ಇದೆ, ಒಂದು ಸತಿ, 2 ಸತಿ, 3 ಸತಿ, ಮೋರ್ ದೆನ್ ಎಷ್ಟಾಯಿತು ಅಂತಂದರೆ, ಇದು ನೋಡು, ಒಂದು ನಿಮಿಷ ನೋಡೇ ಬಿಡೋಣ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಅಂತೇಳಿ. 12:30ರಿಂದ 1:30 ಅಂದ್ಕೊಳ್ಳಿ, 1.5 ತಾಸು ಏನಾದರೂ ಸ್ಪೆಂಡ್ ಮಾಡಿದೆ ಇಲ್ಲಿ. ಮತ್ತು ಇಲ್ಲಿ ಒಂದು 2 ಗಂಟೆ ಸುಮಾರು ಬಂದು ಮತ್ತು 3 ಗಂಟೆ ಸುಮಾರು ಇಲ್ಲೇ ಸ್ಪೆಂಡ್ ಮಾಡಿದೆ. ಸೊ ಅದೇ ರೀತಿ ನಾನು ಅದಕ್ಕೆ ಹೇಳಿದ್ನಲ್ಲ, ಈ ಚಾನಲ್ ಹಾಕ್ಕೊಳ್ಳಿ, ಮತ್ತೆ ಈ ರೀತಿ ಮತ್ತೆ ಇಲ್ಲಿ ಬಂದು ಏನಾದರೂ ಸ್ಪೆಂಡ್ ಮಾಡುತ್ತೋ ಅಥವಾ ಇದನ್ನು ಬ್ರೇಕ್ ಮಾಡುತ್ತೋ ಅದನ್ನು ನೋಡ್ಕೊಳ್ಳಿ.
ಬೇಕಾದ್ರೆ 120 ಬೇಕಾದ್ರೆ ನೀವು ಬಿಂದಾಸಾಗಿ ನೀವು ಟ್ರೇಡ್ ಮಾಡ್ಕೋಬೋದು ಇಲ್ಲಿ 120ಗೆ. ಓಕೆ, 100 ಪಾಯಿಂಟ್ ಇದು 100ಗೆ ಎಸ್ ಎಲ್ ಇಡಿ. ಇಲ್ಲಿಂದ 20 ಪಾಯಿಂಟ್ ಇದೆ, ನೀವು 25 ಪಾಯಿಂಟ್ ಎಸ್ ಎಲ್ ಇಡ್ತೀರ. ಎಸ್ ಎಲ್ ಇಡಿ. ಮೇಲ್ಗಡೆ ಬಂದುಬಿಟ್ಟು ಟಾರ್ಗೆಟ್ ಬಂದುಬಿಟ್ಟು ಫಸ್ಟು 240 ಇಲ್ಲ 220 ಅಂದ್ಕೊಳ್ಳಿ. ಕೆಳಗಿಂದ ಬಂದರೆ 220 ಮತ್ತು ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 310 ಇಟ್ಕೊಳ್ಳಿ ಸರ್, ಜಾಸ್ತಿ ಬೇಡ. 300 ಆದರೂ ಇಟ್ಕೊಳ್ಳಿ ರೌಂಡ್ ಫಿಗರಾಗಿ. ಸೊ ಕೆಳಗಡೆ ಅಂತೂ ಇಂಟ್ರೆಸ್ಟ್ ಇಲ್ಲ, ಬೇಕಾದ್ರೆ ಅದೇ ಹೇಳಿದ್ನಲ್ಲ 2670 26070 ಕೆಳಗಡೆ ಏನಾದರೂ ಸಸ್ಟೈನ್ ಆಯಿತು, ಅದೇ ಹೇಳಿದ್ನಲ್ಲ ಈ ರೀತಿ ಏನಾದರೂ ಬರ್ತಾಯಿತ್ತು ಅಂತಂದರೆ 960 ಟಾರ್ಗೆಟ್ ಮಾಡಿ, ದೊಡ್ಡ ಟಾರ್ಗೆಟ್ ಏನಿಲ್ಲ. ಸೊ ಸಿಂಪಲಾಗಿ ಇಟ್ಬಿಡಿ. 2 ದಿನ ಹಾಲಿಡೇ ಇದೆ, ಎಂಜಾಯ್ ಮಾಡಿ. ಯಾಕಂದರೆ ವೀಕೆಂಡ್ ಬರೋದೇ ಎಂಜಾಯ್ ಮಾಡೋಕ್ಕೆ. ಸೊ ಪ್ರತಿದಿನ ಇದನ್ನೇ ನೆನೆಸ್ಕೊಂಡಿರೋಕೆ ಹೋಗ್ಬಿಟ್ಟು, ಅದಕ್ಕೆ ನಾನು ಬೇಗ ಮಾಡಿ ಹಾಕ್ತಾಯಿದ್ದೀನಿ, ಸುಮ್ಮನೆ ಇಲ್ಲಾಂದರೆ ಕಾಯ್ತಾ ಇರ್ತೀರ ಅಂತೇಳಿ. ಸೊ ಇಷ್ಟೇ ಇಡೋಣ. ಇದ್ರ ಬಗ್ಗೆ ಮತ್ತೇನು ಜಾಸ್ತಿ ಎಕ್ಸ್ಪ್ಲನೇಷನ್ ಏನೂ ಇಲ್ಲ. ಟಾರ್ಗೆಟ್ ಕೊಡುವಂಥದ್ದು, ದೊಡ್ಡ ದೊಡ್ಡ ಟಾರ್ಗೆಟ್ ಕೊಡುವಂಥದ್ದು. ಸೊ 26 ಲೆವೆಲ್ ಇರೋವರೆಗೂ ಇಷ್ಟೇ ಆಟ ಅಂತ ಅಂದ್ಕೊಂಡ್ಬಿಡಿ. ನೋಡೋಣ ಆಮೇಲೆ ಮತ್ತೇನಾದರೂ ಹೈ ರಿಜೆಕ್ಷನಿಂದ ಏನಾದರೂ ತೊಗೊಳುತ್ತೋ. ಬರೀ 26 ಬರೀ ಅದೇ ನಡೀತಾ ಇದೆ. ಓಕೆ, ಸೊ ಸಾಕು, ಇಷ್ಟೇ ಅನಲೈಸಸ್ಸು. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.